ನಾನು ಬಿಡಿ ಹಲೋ, ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ಇವತ್ತು ಒಂದು ಹೊಸ ಟೈಪಲ್ಲಿ ಒಂದು ವಿಡಿಯೋ ಮಾಡುವ ಅಂತ. ಕನ್ನಡದಲ್ಲಿ ಕೆಲವರು ಇದ್ದಾರೆ ನಮ್ಮದು ಸಬ್ಸ್ಕ್ರೈಬರ್. ಸೊ ಅವರಿಗೆ ನಮ್ಮದು ಬೇರೆ ಭಾಷೆ ಅರ್ಥ ಆಗೋದಿಲ್ಲ. ಸೊ ಅವರಿಗಾಗಿ ಕನ್ನಡದಲ್ಲಿ ನೆಕ್ಸ್ಟ್ ಟೈಮ್ ತುಳುವಲ್ಲಿ ಸಹ ವ್ಲಾಗ್ ಹಾಕ್ತೇನೆ ನಾನು. ಕೆಲವರಿಗೆ ತುಳುವವರು ಸಹ ಇದ್ದಾರೆ ನಮ್ಮದು ಸಬ್ಸ್ಕ್ರೈಬರ್. ಹಾಗಾಗಿ ಇದು ದೀಪಾವಳಿ ಸ್ಪೆಷಲ್. ನನ್ನ ವ್ಲಾಗ್ ನೋಡುವವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಅದೇ ರೀತಿ ಹತ್ತಿರ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ತೋರಿಸ್ತೇನೆ. ಎಲ್ಲರ ಮನೆಯಲ್ಲಿ ದೀಪಾವಳಿ ದಿನ ಪಟಾಕಿ ಹೊಡಿತಾರೆ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಒಂದು ಆಸೆ. ಹಾಗೆ ನಮ್ಮ ಮಕ್ಕಳಿಗೋಸ್ಕರ ನಾವು ಪಟಾಕಿ ಎಲ್ಲ ತಂದು ಸಿಡಿಸಿ ಗಮ್ಮತ್ತು ಮಾಡಿದ್ವಿ. ದೀಪಾವಳಿ ನಮಗೂ ಒಂದು ಗಮ್ಮತ್ತು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರಿಗೂ ಸಹ, ವಿದೌಟ್ ಸಬ್ಸ್ಕ್ರೈಬರ್ ನೋಡ್ತಿದ್ದವರಿಗೆ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋದು. ಆಲ್ರೆಡಿ ಶುಭಾಶಯದ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ ದೀಪಾವಳಿ ದಿವಸನೇ. ಇದು ನಾವು ಸೆಲೆಬ್ರೇಟ್ ಮಾಡಿದ್ದೇನೆ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡುವಂಥೇಳಿ. ನೋಡಿ ನಮ್ಮ ಮಕ್ಕಳ ಖುಷಿ ನೋಡಿ. ತುಂಬ ಏನು ತರಲಿಲ್ಲ. ಪಟಾಕಿ ಬಿಡುವಾಗೆಲ್ಲ ಜಾಗ್ರತೆ ಮಾಡಬೇಕು. ತುಂಬ ಮಕ್ಕಳು ಕೈ ಸುಟ್ಟುಕೊಂಡಿದ್ದಾರೆ ಅಂತ ಹೇಳ್ತಾಯಿದ್ರು. ನೋಡಿ ನಮ್ಮ ಮಕ್ಕಳಿಗೆ ಸಹ ಸ್ವಲ್ಪ ಪಟಾಕಿ ಅದು ಸಿಡಿಸುವಾಗ ಹಾರಿತು. ಮಕ್ಕಳು ಸಹ ಬೊಬ್ಬೆ ಎಲ್ಲ ಹೊಡೆಯಿತು. ಎಷ್ಟು ಜಾಗ್ರತೆ ಮಾಡಿದರೂ ಸಾಕಾಗೋದಿಲ್ಲ. ನೀವು ಸಹ ಪಟಾಕಿ ಎಲ್ಲ ನೆಕ್ಸ್ಟ್ ಟೈಮೆಲ್ಲ ಹೊಡೆಯುವಾಗ ಸಹ ಜಾಗ್ರತೆ ಮಾಡಿ. ವರ್ಷಕ್ಕೊಮ್ಮೆ ಬರುವುದು ಹಬ್ಬ, ಗಮ್ಮತ್ತಿಂದ ಮಾಡುವ. ನಾವು ಮಕ್ಕಳಿಗೆ ಜಾಸ್ತಿ ಸುಸ್ರು ಬತ್ತಿ ತಂದು ಕೊಟ್ಟದ್ದು. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾವು ಸುಸ್ರು ಬತ್ತಿ ಹೇಳ್ತೇವೆ, ಅದೇ ಜಾಸ್ತಿ ಕೊಟ್ಟದ್ದು. ಯಾಕಂದರೆ ಮತ್ತೆ ಇದೆಲ್ಲ ಸಿಡಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ನಲಚಕ್ರ ಮತ್ತು ಬರ್ಸ ಅದೆಲ್ಲ ಅವರಿಗೆ ಮಕ್ಕಳಿಗೆ ಆಗೋದಿಲ್ಲ ಅಲ್ಲ. ಅದಕ್ಕೆ ನಾವು ಜಾಸ್ತಿ ಸುಸ್ರು ಬತ್ತಿಯನ್ನು ತಂದು ಕೊಟ್ಟದ್ದು. ಮತ್ತು ಈಗೊಂದು ಬಂದಿದೆ ಪೆನ್ಸಿಲ್ ಅಂತ, ಕಡ್ಡಿ ಹಾಗೆ ಪೆನ್ಸಿಲ್ ಅಂತ, ಅದು ಸಹ ಒಳ್ಳೆದಿತ್ತು. ಅದು ಬೆಟರ್. ಈ ಸುಸ್ರು ಬತ್ತಿಗಿಂತ ಅದು ಸ್ವಲ್ಪ ಸೇಫಾಗಿ ಇದಾಗ್ತದೆ. ಅದು ಸಹ ಹೊಡೆದಿರ್ಬೋದು ವೀಡಿಯೋದಲ್ಲಿ. ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ನಾನು ಅತ್ತೆ ಮನೆಗೆ ಹೋಗಿ, ಅಲ್ಲೇ ಪಕ್ಕವೇ ನಮ್ಮದು ಮನೆ. ಅತ್ತೆ ಮನೆಗೆ ಹೋಗಿ ಅಲ್ಲಿ ಮಕ್ಕಳೆಲ್ಲ ತುಂಬ ಇತ್ತು. ಸೊ ಅಲ್ಲಿ ಹೋಗಿ ನಾವು ಪಟಾಕಿ ಎಲ್ಲ ಬಿಟ್ಟದ್ದು. ಮಕ್ಕಳ ಖುಷಿ ನೋಡಿ, ಮಾಷಾ ಅಲ್ಲ, ಖುಷಿ ಆಗ್ತದೆ. ಮಕ್ಕಳಿಗೊಂದು ಖುಷಿ ಅಲ್ಲ. ಮಕ್ಕಳ ಜೊತೆ ನಾವು ಸಹ ಸಣ್ಣ ಮಕ್ಕಳಾಗಿ ಸುಸ್ರು ಬತ್ತಿ ಎಲ್ಲ ಬಿಟ್ಟಿದ್ದೀವಿ. ಮತ್ತು ಈಗ ಪೆನ್ಸಿಲ್ ಅಂತ ಹೇಳಿದ್ನಲ್ಲ, ಅದು ನೋಡಿ ವಿಡಿಯೋದಲ್ಲಿ ಕಾಣ್ತದೆ ನಿಮಗೆ. ಅದು ಒಳ್ಳೆಯದಿತ್ತು, ಜಾಸ್ತಿ ಕೈಗೆಲ್ಲ ಹಾರೋದಿಲ್ಲ. ಅದೇನೋ 10 ರೂಪಾಯಿ ಇತ್ತು. ಅಂಥದ್ದೆಲ್ಲ ಮಕ್ಕಳಿಗೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ನೀವೆಲ್ಲ ಹೇಗೆ ಮಾಡಿದ್ರಿ ದೀಪಾವಳಿಯನ್ನು ನನಗೆ ಹೇಳಿ. ಖಾಲಿ ಇತ್ತು ಇದು ಒಂದು. ನನ್ನ ಹಸ್ಬೆಂಡು ಸಣ್ಣದರಲ್ಲಿ ಮಾಡ್ತಿದ್ರಂತೆ. ಈಗ ಸುಸ್ರು ಬತ್ತಿಯನ್ನು ಮರಕ್ಕೆ ಏರಿಸಿದರೆ ಅದು ಮರದಲ್ಲಿ ಸಿಕ್ಕಿ ಅಲ್ಲಿ ಉರಿತದಂತೆ. ಇದು ಆದರೆ ಫ್ಲಾಪ್ ಆಯಿತು, ಸಿಕ್ಕಲಿಲ್ಲ, ಕೆಳಗೆ ಬಿದ್ದೋಯ್ತು. ನಾನು ಪೆನ್ಸಿಲ್ ಅಂತ ಹೇಳಿದ್ನಲ್ಲ, ಅದು ಇದೇ ನೋಡಿ ಯಾವ ರೀತಿ ಇರ್ತದೆ ಅಂತ. ಇದೇನಷ್ಟು ಸುಸ್ರು ಬತ್ತಿ ಹಾಕಿ ಫುಲ್ ತುಂಬ ಹಾರೋದಿಲ್ಲ, ಫ್ರಂಟಾಗಿ ಅದು ಹಾರ್ತದೆ, ಫೈರ್ ಆಗ್ತದೆ. ಅದು ಒಳ್ಳೆಯದು. ಅದು ಮಾತ್ರ ನೋಡಬೇಕು. ಅದರಲ್ಲಿ ಕಾಗದ ತುಂಡು ಮತ್ತು ಮದ್ದು ಒಂದೇ ರೀತಿ ಇರ್ತದೆ, ಗೊತ್ತಾಗೋದಿಲ್ಲ. ನಮ್ಮದು ಒಂದೇನೋ ಹಾಳಾಯಿತು, ಅದಂದರೆ ಗೊತ್ತಾಗಲಿಲ್ಲ. ನಾವು ಕಾಗದ ತುಂಡನ್ನೇ ಹಿಡಿಸಿದ್ದು. ನಾವೆನಿಸಿದ್ದು ಇದರಲ್ಲಿ ಕಾಗದ ತುಂಡು ಹತ್ತಿದ ನಂತರ ಅದರ ಒಳಗೆ ಮದ್ದು ಬರ್ಬೋದು ಅಂತ ನೋಡಿ. ಮತ್ತು ನಂದು ಪುನಃ ನನ್ನ ಹಸ್ಬೆಂಡ್ ನೆಕ್ಸ್ಟ್ ಡೇ ಅದೇ ರೀತಿ ಪ್ರಯೋಗ ಮಾಡಿದರು. ಇದು ಸಕ್ಸಸ್ ಆಯಿತು. ಹೀಗೆ ಸುಸ್ರು ಬತ್ತಿಯನ್ನು ಮರಕ್ಕೆ ಹಾಕೋದಂತೆ. ಮರದಲ್ಲಿ ಅದು ಉರಿತದಲ್ಲ, ಅದನ್ನು ನೋಡಲಿಕ್ಕೆ ಚೆಂದ ಅಂತ ಹೇಳಿ. ಮತ್ತು ನಲಚಕ್ರ ಮತ್ತು ಬರ್ಸ ಎಲ್ಲ ಮಕ್ಕಳ ಜೊತೆ ಎಲ್ಲ ಬಿಟ್ಟು ಅಲ್ಲಿಗೆ ದೀಪಾವಳಿ ಎಂಡ್. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದರು, ತುಂಬ ಮಕ್ಕಳು. ಮತ್ತು ತುಂಬ ಬೀಡಿ ಪಟಾಕಿ ಸಹ ಇತ್ತು. ಅದು ಯಾರು ಅಷ್ಟು ಬಿಡ್ತಾ ಇರೋದು ಅಂತ ಹೇಳಿ ಅದನ್ನು ಇಟ್ಟರೆ ಸುಮ್ಮನೆ ಅಲ್ಲಿ ಅದು ಹಾಳಾಗ್ತದೆ. ಮತ್ತು ಮಳೆ ಸಹ ಬರ್ತಾ ಇತ್ತು. ಮತ್ತು ಮಕ್ಕಳೆಲ್ಲ ಬಂದ್ರಲ್ಲ, ಅವರಿಗೆಲ್ಲ ಕೊಟ್ಟದ್ದು ಬೀಡಿ ಪಟಾಕಿ. ಅವರು ನೋಡಿ ಹೇಗೆ ಬಿಡ್ತಾರೆ ಅಂತ. ನಮಗೆ ಭಯ ಆಗ್ತಾ ಇತ್ತು, ಆ ಮಕ್ಕಳಿಗೆ ಭಯ ಇಲ್ಲ. ಎಲ್ಲಾದರೂ ಕೈಯಲ್ಲಿ ಒಡೆದೋದ್ರೆ ಆದರೂ ಸೇಫಾಗಿ ದೀಪಾವಳಿ ಆಚರಿಸಿ ಸೇಫಾಗಿ
ನಂದು ಇವತ್ತಿನ ವ್ಲಾಗ್ನನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಇನ್ಶಾಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತಾನೆ. ಅಲ್ಲಿವರೆಗೂ ಬಾಯ್. ಅಸ್ಸಲಾಮು ಅಲೈಕುಮ್. ಟೇಕ್ ಕೇರ್.